ಪ್ರಿಯರಿಗೂ JVS ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಜಾನಕಿ. ನೋಡೋಣ, ಅದಕ್ಕೂ ಮುಂಚೆ ಲ್ಯಾಂಡ್ ಅಕ್ವಿಸಿಷನ್ ಅಂದ್ರೆ ಏನು ಅಂತ ನೋಡೋಣ. ಅದ್ರ ಹಿಸ್ಟ್ರಿ ಏನು, ಅದು ಹೇಗೆ ಬೆಳ್ಕೊಂಡು ಬಂತು ಅಂತ ತಿಳ್ಕೊಳ್ಳೋಣ. 1824 ಅಲ್ಲಿ ಏನಾಗುತ್ತೆ, ಬ್ರಿಟಿಷರು ನಮ್ಮ ಇಂಡಿಯಾಗೆ ಕಾಲಿಡ್ತಾರೆ. ಕಾಲ್ ಇಡ್ದ ತಕ್ಷಣ ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಭೂಮಿನ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ರೀಸನ್ ಅನ್ ಬೇಕಲ್ವಾ, ಸುಮ್ನೆ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕಾಗಲ್ವಲ್ಲ. ಅವ್ರು ಏನ್ ಹೇಳ್ತಾರೆ, ನಾವು ರಸ್ತೆಗಳು ಮಾಡ್ಕೊಡ್ತೀವಿ, ಕೆನಲ್ಸ್ ಗಳನ್ನ ಮಾಡ್ತೀವಿ, ಅದಕ್ಕೆ ನಿಮ್ಮ ಭೂಮಿಗಳು ನಮಗೆ ಕೊಡಿ, ನಮ್ ಸ್ವಾಧೀನಕ್ಕೆ ಕೊಡಿ, ನಾವು ನಿಮ್ಗೆ ರಸ್ತೆಗಳು ಕೆನಲ್ಸ್ ಗಳು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಮಾಡ್ಬೇಕಾದ್ರೆ ಅವರು ಯಾವತ್ತು ರೈತರದು ಕನ್ಸೆಂಟ್ ನ ತಗೋತಿರಲ್ಲ, ಅಂದ್ರೆ ಅವ್ರು ಒಪ್ಪಿಗೆ ತಗೊಳ್ದೇನೆ ಅವ್ರ ಭೂಮಿನ ಸ್ವಾಧೀನಕ್ಕೆ ತಗೊಂತಿರ್ತಾರೆ. ನಿಮ್ಗೆ ಇಷ್ಟ ಇದೆಯೋ ಬಿಟ್ಟಿದ್ಯೋ ಅದು ಯಾವ್ದು ಅವರು ಕೇಳ್ತಿರ್ಲಿಲ್ಲ. ಅವ್ರಿಗೆ ಬೇಕು ಆ ಭೂಮಿ ಅಂದ್ರೆ ಅವ್ರು ಸ್ವಾಧೀನಕ್ಕೆ ತಗೊಂತಾ ಇದ್ರು. ನಂತರ 1850 ಅಲ್ಲಿ ಏನಾಗುತ್ತೆ, ಹಾಗೆ ಸ್ವಲ್ಪ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆದ್ಮೇಲೆ ಆಗ ರೈಲ್ವೆಗಳದ್ದು ಅವಶ್ಯಕತೆ ಬೀಳುತ್ತೆ. ಟ್ರ್ಯಾಕ್ ಮಾಡ್ಬೇಕಾಗಿರುತ್ತೆ, ಟ್ರಾನ್ಸ್ಪೋರ್ಟ್ಗೋಸ್ಕರ ರೈಲ್ವೇಸ್ಗಳಿಗೆ ಟ್ರ್ಯಾಕ್ ಬೇಕಾಗಿರೋದ್ರಿಂದ ಆ ರೀಸನ್ ತಗೊಂತಾರೆ. ಅವ್ರು ಏನ್ ಹೇಳ್ತಾರೆ, ರೈಲ್ವೇಸ್ಗಳು ಮಾಡೋದಕ್ಕೆ ನಿಮ್ ಜಾಗ ಬೇಕು ಅಂತ ಆ ಜಾಗಗಳನ್ನ ಸ್ವಾಧೀನ ಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಹೀಗೆ ಏನಾಗುತ್ತೆ, 1857 ಅಲ್ಲಿ ಒಂದ್ ಕಾನೂನು ಬರುತ್ತೆ. ಕಾನೂನು ಬಂದ ತಕ್ಷಣ ನಾವೇನ್ ಅನ್ಕೊಂತೀವಿ, ಅವ್ರಿಗೆ ರೈಟ್ ಸಿಕ್ಕಿರತ್ತೆ ಅಂತ. ಏನು ಆ ಥರದ್ದೇನು ಆಗೋದಿಲ್ಲ. ಉಲ್ಟಾ ಏನಾಗ್ಬಿಡುತ್ತೆ, ಕರಪ್ಷನ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಅನ್ಫೇರ್ ಪೇಮೆಂಟ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಏನ್ ಕಂಪನ್ಸೇಷನ್ಸ್ ಏನ್ ಕೊಡ್ಬೇಕು ಅಂತ ಇರುತ್ತಲ್ಲ, ಅದೆಲ್ಲ ಅನ್ಫೇರ್ ಆಗಿ, ಅಂದ್ರೆ ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡದೆ ಕಡಿಮೆ ಕಂಪನ್ಸೇಷನ್ ಕೊಡೋಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ತರದ್ದು ಅನ್ಫೇರ್ ಪ್ರಾಕ್ಟೀಸ್ ಅನ್ನ ಸ್ಟಾಪ್ ಮಾಡೋದಕ್ಕಂತಾನೆ, ಅಂದ್ರೆ ಏನ್ ಇವರು ಕಡಿಮೆ ರೇಟ್ ಅಲ್ಲಿ ಜಾಗಗಳನ್ನ ಸ್ವಾಧೀನ ಪಡಿಸ್ಕೊಂತಿದ್ರಲ್ಲ, ಈ ತರ ಆಗದೆ ಇರ್ಲಿ ಅಂತ ಏನಾಗುತ್ತೆ, 1870 ಅಲ್ಲಿ ನಿಮ್ಗೆ ಏನಾದ್ರೂ ಫೇರ್ ಕಂಪನ್ಸೇಷನ್ ಸಿಗ್ತಿಲ್ಲ ಅಂತಂದ್ರೆ ನೀವು ಕೋರ್ಟಿಗೆ ಹೋಗಬಹುದು ಅಂತ ಒಂದು ಕಾನೂನು ಬರುತ್ತೆ. ಇದೆಲ್ಲ ಆದ್ಮೇಲೆ 1894 ಅಲ್ಲೊಂದು ಮುಖ್ಯ ಕಾನೂನು ಬರುತ್ತೆ. ಆ ಕಾನೂನು ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ನಾವು ಅದನ್ನ ಪಾಲಿಸ್ತಾ ಬರ್ತೀವಿ. ಆದ್ರೆ ಏನಾಗುತ್ತೆ, ಆ ಕಾನೂನಲ್ಲಿ ಕೂಡ ಸ್ವಲ್ಪ ಕುಂದುಕೊರತೆಗಳು ಕಾಣಿಸುತ್ತೆ. ಏನಪ್ಪ ಅದು ಅಂತಂದ್ರೆ, ಅದರಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತೆ ಫಾರೆಸ್ಟ್ ಡ್ವೆಲ್ಲರ್ಸ್ ನ ರೆಕಗ್ನೈಸ್ ಮಾಡಿರೋದಿಲ್ಲ. ಅದನ್ನ 2009 ಅಲ್ಲಿ ಬರುವಂತಹ ಕಾನೂನು ರೆಕಗ್ನೈಸ್ ಮಾಡತ್ತೆ. ಇಲ್ಲಿವರೆಗೂ ಏನ್ ಕಾನೂನು ಬಂದಿದ್ವಲ್ಲ, ಅದರಲ್ಲಿ ಯಾವುದೇ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಏನಿಲ್ಲ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ 2013 ಅಲ್ಲಿ ಬಂದಿರುವಂತಹ ಕಾನೂನಲ್ಲಿ ಒಳ್ಳೆ ಟ್ರಾನ್ಸ್ಪರೆನ್ಸಿ ಬಂತು. ಅದಲ್ಲದೆ ರಿಹ್ಯಾಬಿಲಿಟೇಷನ್ ಅಂತಂದ್ರೆ, ಈಗ ಅವ್ರ ಒಂದ್ ಜಾಗ ಅವ್ರದ್ದು ನಾವು ಸ್ವಾಧೀನ ಪಡಿಸ್ಕೊಂತಾ ಇದ್ದೀವಿ ಅಂತಂದ್ರೆ, ಆ ಸ್ವಾಧೀನ ಪಡಿಸ್ಕೊಂಡಾಗ ಆ ವ್ಯಕ್ತಿ ಎಲ್ಲಿ ಹೋಗಿರ್ಬೇಕು, ಅಥವಾ ಅವನು ಯಾವ್ದೋ ಒಂದು ವ್ಯವಸಾಯ ಏನೋ ಮಾಡ್ತಿದ್ದ ಅಂದ್ರೆ ಅವನ ವ್ಯವಸಾಯನ ಬೇರೆ ಒಂದ್ ಜಾಗದಲ್ಲಿ ಮಾಡ್ಬೇಕು ಅಲ್ವಾ. ಅದಕ್ಕೆ ಅವನ್ಗೆ ವಾಸಿಸೋದಕ್ಕೆ ಅಥವಾ ಅವನ್ಗೆ ವ್ಯಾಪಾರ ಏನೋ ಒಂದ್ ಮಾಡ್ತಿದ್ದ ಅಂದ್ರೆ ಅದನ್ನ ಮಾಡೋದಕ್ಕೆ ಅದಕ್ಕೆ ತಕ್ಕನಂತಹ ಜಾಗ, ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಇರುವಂತಹ ಒಂದು ಜಾಗನ ಕೊಡೋದಕ್ಕೂ ಸ್ಟಾರ್ಟ್ ಮಾಡ್ತು. ನಾವು ಆಗಲೇ ನೋಡಿದ್ವಿ 2013 ದ ರೈಟ್ ಟು ಫೇರ್ ಕಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ 2013 ಜಾರಿಗೆ ಬಂತು ಅಂತ. ಇದರಲ್ಲಿ ಏನಾಯ್ತಪ್ಪ ಅಂದರೆ, ಮೊದಲಿಗೆಲ್ಲ ರಿಹ್ಯಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್ ಇರಲಿಲ್ಲ. ರಿಹ್ಯಾಬಿಲಿಟೇಷನ್ ಅಂತಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇದು ಈ ಆ್ಯಕ್ಟು ಏನು ಮಾಡುತ್ತೆ, ಒಂದು ಪ್ರೊಸೀಜರ್ನ ಫಾಲೋ ಮಾಡುತ್ತೆ. ಸುಮ್ಮನೆ ಯಾರ್ದು ಲ್ಯಾಂಡ್ನ ಹಾಗೇನೆ ತಗೊಳ್ಳೋದಿಲ್ಲ, ಒಂದು ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡುತ್ತೆ. ಅದರಲ್ಲಿ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೂಡ ಒಂದು. ಈಗ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು, ಇದು ಹೇಗೆ ಮಾಡ್ತಾರೆ ಅಂತ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ. The right to fair compensation and transparency in land acquisition, rehabilitation and resettlement act 2013, commonly referred to as the Land Acquisition Act 2013, was enacted to address the lacuna in the earlier 1894 Act. The key innovation under this legislation is the social impact assessment, intended to ensure that land acquisition is done only after evaluating the broader effects on people, communities and the environment. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಇದು ಆ್ಯಕ್ಟ್ ಏನಿದೆ ಅದು ಮೊದಲಿನ ಆ್ಯಕ್ಟು. ಅಂದರೆ ಮೊದಲು ಯಾವ ಆ್ಯಕ್ಟ್ ಇತ್ತು, 1894 ಏನು ಲ್ಯಾಂಡ್ ಅಕ್ವಿಸಿಷನ್ ಮೇಲೆ ಆ್ಯಕ್ಟ್ ಇತ್ತು, ಅದರಲ್ಲಿರುವಂಥ ಲೋಪಗಳನ್ನು
ತೆಗೆದು ಅಂದರೆ ಅದರಲ್ಲಿ ಸ್ವಲ್ಪ ಕಡಿಮೆಗಳಿದ್ವು ಅಂದರೆ ಅದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡು ಹೊಸದಾಗಿ ಇದು ಆ್ಯಕ್ಟ್ನ ಜಾರಿಗೆ ತಂದರು. ಅಷ್ಟೇ ಅಲ್ಲದೆ ಈ ಆ್ಯಕ್ಟಲ್ಲಿ ಯಾರ್ದು ಜಾಗವನ್ನು ನಾವು ಸ್ವಾಧೀನಪಡಿಸ್ಕೊತೀವೋ ಆ ವ್ಯಕ್ತಿಗೆ ಅಥವಾ ಆ ಸಮಾಜಕ್ಕೆ ಮತ್ತು ಅಲ್ಲಿರುವ ಪ್ರಕೃತಿಗೆ ಏನಾದರೂ ಹಾನಿ ಆಗ್ತಿದೆಯಾ, ಏನು ಎಫೆಕ್ಟ್ ಆಗ್ತಿದೆ ಅದ್ರ ಮೇಲೆ ಒಂದು ಪ್ರಾಪರ್ ಸ್ಟಡಿಯನ್ನು ಮಾಡೋದು ಈ ಆ್ಯಕ್ಟ್ನ ಉದ್ದೇಶವಾಗಿತ್ತು. ಯಾವುದೇ ಭೂಮಿನ ಸ್ವಾಧೀನಪಡಿಸ್ಕೊಳ್ಳೋಕ್ಕೂ ಮುಂಚೆ ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮಾಡ್ತಾರೆ. ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನಪ್ಪ ಅಂದರೆ, social impact assessment is a process mandated by the Act to evaluate the likely impact of land acquisition on livelihoods of affected families, environment and ecology, socio-economic conditions of the region. ಹಂಗಂದ್ರೆ ಏನಪ್ಪ ಅಂತಂದರೆ, ಸೋಷೋ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆಯಲ್ಲ ಇದು ಏನಕ್ಕೆ ಮಾಡ್ತಾರೆ, ಇದು ಮ್ಯಾಂಡೇಟರಿ ಅಂದರೆ ಇದನ್ನು ಬಿಡೋ ಹಾಗಿಲ್ಲ, ಇದು ಕಂಪಲ್ಸರಿಯಾಗಿ ಮಾಡಲೇಬೇಕು. ನೀವು ಯಾವುದೇ ಭೂಮಿನ ಸ್ವಾಧೀನಪಡಿಸೋಕ್ಕೂ ಮುಂಚೆ ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿರಲೇಬೇಕು. ಅದರಲ್ಲಿ ಅದೇನಕ್ಕೆ ಮಾಡ್ತಾರಪ್ಪ ಅಂತ ಅಂದರೆ, ಈಗ ಯಾವುದೇ ಒಂದು ಭೂಮಿನ ನಾವು ಸ್ವಾಧೀನ ಮಾಡ್ಕೊತಿದ್ದೀವಿ ಅಂತ ಅಂದರೆ ಅಲ್ಲಿರುವಂತಹ ಜನರ ಮೇಲೆ, ಅವ್ರ ಪರಿವಾರದ ಮೇಲೆ ಅಥವಾ ಅವರ ಜೀವನೋಪಾಯ ಏನು ಮಾಡ್ಕೊತಿದ್ದಾರಲ್ಲ ಅದ್ರ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನೋಡೋದು. ಮತ್ತು ಅಲ್ಲಿರೋ ಪ್ರಕೃತಿ ಮೇಲೆ ಏನಾದರೂ ಪರಿಣಾಮಗಳಾಗುತ್ತಾ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಏನಾದರೂ ಪರಿಣಾಮಗಳಾಗುತ್ತಾ ಅಂದರೆ, ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಲೈವ್ಲಿಹುಡ್ಸ್ ಆಫ್ ಎಫೆಕ್ಟೆಡ್ ಫ್ಯಾಮ್ಲೀಸ್ ಅಂತ ಅಂದರೆ, ಈಗ ಯಾವುದೋ ಒಂದು ಫ್ಯಾಮ್ಲಿಯಲ್ಲಿ ಇರುತ್ತಪ್ಪ, ಅವ್ರಿಗೊಮ್ಮೆ ಹೋಗಿ ನೀವು ಇಲ್ಲ ಮನೆ ಇದೆ ಅಂತಲೂ ಅಂದ್ಕೊಳ್ಳಿ ಅಥವಾ ಅವ್ರ ಬಿಸ್ನೆಸ್ ಇದೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ, ನೀವು ಒಮ್ಮೆಂದೊಮ್ಮೆ ಇಲ್ಲಿಂದ ಹೊರಟೋಗಿ ಅಂತ ಅಂದರೆ ಪಾಪ ಅವ್ರು ಎಲ್ಲಿ ಹೋಗಿರಬೇಕು, ಅವ್ರಿಗೊಂದು ಮನೆ ಬೇಕು ಅಲ್ವಾ, ಅಥವಾ ಇಲ್ಲ ನೀವು ಬಾಡಿಗೆ ಮನೆ ಕೊಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಅವ್ರು ದುಡ್ಡು ಕೊಡೇಬೇಕು. ಆಮೇಲೆ ಅಥವಾ ಯಾವುದೇ ಒಂದು ವ್ಯಕ್ತಿ ಅಥವಾ ಅವನ ಪರಿವಾರದ ಏನಾದರೂ ಬಿಸ್ನೆಸ್ ಇತ್ತು ಅಂದರೆ ಒಮ್ಮಿಂದೊಮ್ಮೆ ನೀನು ಈ ಬಿಸ್ನೆಸ್ನ ಇಲ್ಲಿಂದ ತೆಗೆದ್ಬಿಡು ಅಂದರೆ ಏನು ಮಾಡಬೇಕು ಅವನಿಗೆಲ್ಲ ಅದಕ್ಕೆ ಎಫೆಕ್ಟ್ ಆಗೇ ಆಗುತ್ತಲ್ಲ, ಪರಿಣಾಮಗಳಾಗೇ ಆಗುತ್ತಲ್ವ. ಮತ್ತು ಅಲ್ಲಿರುವ ಪ್ರಕೃತಿ ಮೇಲೆ ಕೂಡ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ತುಂಬ ಗಿಡಗಳು ಬೆಳೆದಿದ್ವು ಅದೆಲ್ಲ ಆಗಿತ್ತು ಅಂತಂದರೆ ಅದನ್ನೆಲ್ಲ ತೆಗೆದಾಕ್ಬಿಟ್ರೆ ಅದು ಪ್ರಕೃತಿ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೋಷೋ ಎಕನಾಮಿಕ್ ನಾನು ಆಲ್ರೆಡಿ ನಿಮ್ಗೆ ಲೈವ್ಲಿಹುಡ್ಸಲ್ಲಿ ಹೇಳಿದೆ, ಅವ್ರದ್ದೇನೋ ಬಿಸ್ನೆಸ್ ಇತ್ತು ಅಂತಂದರೆ ಆರ್ಥಿಕವಾಗಿ ಕೂಡ ಅವರು ಅನುಭವಿಸ್ಬೇಕಾಗುತ್ತೆ. ಈಗ ಯಾವುದೋ ಒಂದು ಬಿಸ್ನೆಸ್ ಒಂದು ಜಾಗದಲ್ಲಿ ಸೆಟಪ್ ಆಗಿದೆ ಅಂತಂದರೆ ಅದನ್ನೊಮ್ಮೆ ಅಲ್ಲಿಂದ ತೆಗೆದು ಹಾಕೋದು ಅಂತಂದರೆ ಮತ್ತೊಂದು ಸತಿ ಮೊದಲಿನಿಂದ ಅವನ್ನೆಲ್ಲ ಪ್ರಯತ್ನ ಪಡಬೇಕು. ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದು ನಿಂತಿರುತ್ತೆ, ಅವ್ನಿಗೆ ಒಳ್ಳೆ ಪ್ರಾಫಿಟ್ ಆಗ್ತಿರುತ್ತೆ ಅದರಿಂದ. ಸೊ ಅದೆಲ್ಲ ಏನಾಗ್ಬಿಡುತ್ತೆ, ಅವನಿಗೆ ಎಫೆಕ್ಟ್ ಆಗುತ್ತೆ. ಸೊ SIಗೆ ಸಂಬಂಧಿಸಿದಂಥ ಕೆಲವೊಂದು ಸೆಕ್ಷನ್ಸ್ಗಳಿದ್ದಾವೆ. ಅವು ಯಾವಪ್ಪ ಅಂತಂದರೆ, ಸೆಕ್ಷನ್ 4 deals with the preliminary notification for conducting the SIA. Section 5 to 9 lay down the procedure for SIA, public hearings, preparation of reports and evaluation by an expert group. Section 7 refers to the appraisal of the SIA by an expert group constituted by the government. Section 8 describes how the SIA report should be considered by the government to decide whether the project serves a public purpose. ಇದನ್ನು ಡೀಟೇಲ್ ಆಗಿ ಮುಂದಿನ ಸ್ಲೈಡ್ಸಲ್ಲಿ ನೋಡೋಣ. ಮೊದಲನೇದು ಬಂದುಬಿಟ್ಟು ಪ್ರಿಲಿಮಿನರಿ ನೋಟಿಫಿಕೇಷನ್. ಇದು ಸೆಕ್ಷನ್ 4ಅಲ್ಲಿ ಕೊಟ್ಟಿದೆ. ದ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಶಾಲ್ ಇಶ್ಯೂ ಅ ನೋಟಿಫಿಕೇಷನ್ ಟು ಕಂಡಕ್ಟ್ ದಿ ಸೋಷಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಅಪಾಯಿಂಟ್ಮೆಂಟ್ ಆಫ್ SIA team. The team of independent expert including social scientists and other specialists is appointed to carry out the assessment. Scope of SIA: assessment of number of families affected, impact on livelihoods, assets, public infrastructure, study of alternative land and proposals, impact on disadvantaged groups such as SC/ST. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪ್ರಿಲಿಮಿನರಿ ನೋಟಿಫಿಕೇಷನ್ನ ಹೊರಡಿಸ್ತಾರೆ. ಅಂದರೆ ಯಾರ್ದೆಲ್ಲ ಲ್ಯಾಂಡ್ನ ಅವ್ರು ಅಂದರೆ ಭೂಮಿನ ಸ್ವಾಧೀನಪಡಿಸ್ಕೋಬೇಕು ಅಂದ್ಕೊಂಡಿರ್ತಾರೋ ಆ ಎಲ್ಲ ವ್ಯಕ್ತಿಗಳಿಗೆ ಅವರು ಒಂದು ನೋಟಿಫಿಕೇಷನ್ನ ಕಳಿಸ್ತಾರೆ. ಅದನ್ನು ಮುನ್ಸಿಪಾಲ್ಟಿ ಆಫೀಸಲ್ಲೂ ಕಳಿಸ್ಬೋದು, ಪಂಚಾಯತ್ ಆಫೀಸಲ್ಲಿ ಕೂಡ ಕಳಿಸ್ಬೋದು. ಅಷ್ಟೇ ಅಲ್ಲದೆ ಅವರು ಏನು ಮಾಡ್ತಾರೆ, ಒಂದು ಟೀಮ್ನ ರೆಡಿ ಮಾಡ್ಕೊತಾರೆ. ಅಂದರೆ ಯಾವ ಜಾಗನ ಅವ್ರು ತೊಗೋಬೇಕು ಅಂದ್ಕೊಂಡಿದ್ದಾರೋ ಅದು ಕರೆಕ್ಟಾಗಿ ಇದೆಯಾ, ಅಂದರೆ ಯಾವ ಪರ್ಪಸಿಗೆ ಅವ್ರು ತೊಗೊಂಡಿದ್ದಾರೆ ಆ ಪರ್ಪಸ್ ಅದು ಸರ್ವ್ ಮಾಡುತ್ತಾ
ಆ ಉದ್ದೇಶನ ಪೂರ್ತಿ ಮಾಡುತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಟೀಮನ್ನು ರೆಡಿ ಮಾಡುತ್ತೆ. ಅದರಲ್ಲಿ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಅಂದರೆ ಆ ಭೂಮಿಗೆ ಅವ್ರಿಗೂ ಯಾವುದೇ ಸಂಬಂಧನೂ ಇರಲ್ಲ ಆ ಥರದ ಎಕ್ಸ್ಪರ್ಟ್ಸ್ಗಳನ್ನು ತೊಗೊತಾರೆ. ಅಂದರೆ ಅವ್ರ ಭೂಮಿ ಆಗಿರಬಾರ್ದು ಅಷ್ಟೇ, ಅಂದರೆ ಅವ್ರಿಗೆ ಆ ಭೂಮಿ ರಿಲೇಟೆಡ್ ಆಗಿರಬಾರ್ದು, ಆದರೆ ಭೂಮಿ ಬಗ್ಗೆ ಅವ್ರಿಗೆ ಪೂರ್ತಿ ನಾಲೆಜ್ ಇರುತ್ತೆ. ಆ ಥರದ ಎಕ್ಸ್ಪರ್ಟ್ಸ್ನ ಇನ್ಕ್ಲೂಡ್ ಮಾಡ್ತಾರೆ. ಮತ್ತು ಸೋಷಿಯಲ್ ಸೈಂಟಿಸ್ಟ್ನ ತೊಗೊತಾರೆ, ಮತ್ತು ಬೇರೆ ಯಾವುದೇ ಒಂದು ಸ್ಪೆಷಲಿಸ್ಟ್ಗಳೇನಿರ್ತಾರಲ್ಲ ಅವರನ್ನು ಅಪಾಯಿಂಟ್ ಮಾಡ್ಕೊತಾರೆ. ಇದು ಏನಕ್ಕೆ ಮಾಡ್ಕೊತಾರಪ್ಪ ಅಂತಂದರೆ, ಎಷ್ಟು ಜನಕ್ಕಿದು ಎಫೆಕ್ಟ್ ಆಗುತ್ತೆ, ಎಷ್ಟು ಫ್ಯಾಮ್ಲೀಸ್ಗಳಿಗೆ ಇದು ಎಫೆಕ್ಟ್ ಆಗುತ್ತೆ, ಮತ್ತು ಅವರು ಜೀವನೋಪಾಯಕ್ಕೆ ಏನಾದರೂ ಪರಿಣಾಮ ಬೀಳುತ್ತಾ ಇದರಿಂದ, ಆಮೇಲೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಹಾಳಾಗುತ್ತಾ, ಮತ್ತು ಈ ಭೂಮಿ ತಗೊಳ್ಳೋ ಜಾಗದಲ್ಲಿ ಬೇರೆ ಭೂಮಿ ತಗೋಬಹುದಾ. ಕೆಲವೊಂದು ಸತಿ ಏನಾಗುತ್ತೆ, ಫಲವತ್ತಾದ ಭೂಮಿನ ತಗೊಳ್ಳೋದಷ್ಟು ಕರೆಕ್ಟಾಗಿರೋದಿಲ್ಲ. ಸೊ ಬರಡು ಭೂಮಿಗಳೇನಾದರೂ ಅಲ್ಲಿ ಅಕ್ಕಪಕ್ಕದಲ್ಲಿ ಇದೆಯಾ, ಅದೇನಾದರೂ ಸರಿ ಆಗ್ಬೋದಾ ನಮಗೆ ಅಂತ ನೋಡ್ತಾರೆ. ಮತ್ತು SC STಸ್ಗಳಿಗೆ ಏನಾದರೂ ಡಿಸಡ್ವಾಂಟೇಜ್ ಆಗ್ತಿದೆಯಾ ಇದರಿಂದ ಅಂತ ಕೂಡ ನೋಡ್ತಾರೆ. ಸೆಕ್ಷನ್ 7 ಬಂದ್ಬಿಟ್ಟು ಎಕ್ಸ್ಪರ್ಟ್ ಗ್ರೂಪ್ ರಿವ್ಯೂ. An expert group comprising 2 non-official social scientists, 2 local government representatives and 1 rehabilitation expert reviews the SIA report and either recommends or rejects the acquisition. Next ಬಂದ್ಬಿಟ್ಟು publication. The final SIA report and recommendation of the expert group are made available to the public and must be published in the local language. ಹಿಂಗಂದ್ರೆ ಏನಪ್ಪ ಅಂದರೆ, ಸೆಕ್ಷನ್ 7ನಲ್ಲಿ ಒಂದು ಎಕ್ಸ್ಪರ್ಟ್ ಗ್ರೂಪನ್ನು ಕೂಡಿಸ್ತಾರೆ. ಅದರಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತಂದರೆ, 2 ನಾನ್ ಅಫಿಷಿಯಲ್ ಸೋಷಲ್ ಸೈಂಟಿಸ್ಟ್ಗಳಿರ್ತಾರೆ, 2 ಅಲ್ಲೇ ಸ್ಥಳೀಯ ಸರ್ಕಾರಿ ನೌಕರರು ಇರ್ತಾರೆ, ಮತ್ತು 1 ರಿಹ್ಯಾಬಿಲಿಟೇಷನ್ ಎಕ್ಸ್ಪರ್ಟ್ ಕೂಡ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಆ ರಿಪೋರ್ಟನ್ನು ಚೆಕ್ ಅಂದರೆ ನೋಡಿಬಿಟ್ಟು ಈ ಭೂಮಿ ಸ್ವಾಧೀನ ಮಾಡ್ಕೋಬಹುದಾ ಅಥವಾ ಇಲ್ವಾ ಅಂತ ಹೇಳ್ತಾರೆ. ಅವರು ಇಲ್ಲ ನೀವು ಇದನ್ನು ಮಾಡ್ಕೋಬಹುದು ಅಂತ ಕೂಡ ಹೇಳ್ಬೋದು, ಅಥವಾ ಇಲ್ಲೆಲ್ಲ ನೀವು ಈ ಭೂಮಿನ ಸ್ವಾಧೀನ ಪಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಆ ರಿಪೋರ್ಟ್ ಫೈನಲ್ ಆಗುತ್ತೆ. ಆಗ ಅದು ಏನು ರಿಪೋರ್ಟ್ ಬಂದಿರುತ್ತಲ್ಲ, ಅದು ಸೆಕ್ಷನ್ 6 ಅಥವಾ 6 to 8 ಏನು ಮಾಡಬೇಕು ಅಂದರೆ ಪಬ್ಲಿಕೇಶನ್ ಮಾಡಬೇಕು. ಪಬ್ಲಿಕೇಶನ್ ಅಂದರೆ ಪ್ರಕಟಣೆ ಮಾಡಬೇಕು. ಅಂದರೆ ಏನು ಆಯಿತು ಅಂತ ಜನರಿಗೂ ಗೊತ್ತಾಗಬೇಕಲ್ವ, ಯಾರ ಭೂಮಿಗೆ ಸಂಬಂಧಿಕರು ಇರ್ತಾರೋ ಅವ್ರಿಗೆ ಗೊತ್ತಾಗಬೇಕಲ್ವ, ಹಾಂ ನಮ್ಮ ಭೂಮಿನ ಸ್ವಾಧೀನ ಪಡಿಸ್ಕೊತಿದ್ದಾರಾ ಅಥವಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗಬೇಕಾಗತ್ತೆ. ಅದಕ್ಕೆ ಪ್ರಕಟಣೆನ ಮಾಡ್ತಾರೆ. ಅದು ಯಾವ ಭಾಷೆಯಲ್ಲಿ ಮಾಡಬೇಕು, ಸ್ಥಳೀಯ ಭಾಷೆಯಲ್ಲಿ, ಅಂದರೆ ಅಲ್ಲಿರುವಂಥ ಸ್ಥಳೀಯರಿಗೆ ಅರ್ಥ ಆಗಬೇಕು ಅಲ್ವಾ, ಏನು ಆಯ್ತಪ್ಪ ಗ್ರೂಪ್ ಡಿಸ್ಕಷನ್ನಲ್ಲಿ ಅವ್ರು ಏನು ರಿವ್ಯೂ ಮಾಡಿದ್ರು ಅಂತ ಗೊತ್ತಾಗಬೇಕು. ಅದಕ್ಕೆ ಅದನ್ನು ಯಾವಾಗಲೂ ಏನು ಮಾಡ್ತಾರೆ, ಸ್ಥಳೀಯ ಭಾಷೆಯಲ್ಲಿ ಪ್ರಕಟಣೆ ಮಾಡ್ತಾರೆ. ಆ ಪಬ್ಲಿಕೇಶನ್ ಅಂದರೆ ಲೋಕಲ್ ನ್ಯೂಸ್ ಪೇಪರಲ್ಲಾಗಿರ್ಬೋದು, ಅಥವಾ ಅಲ್ಲೇ ಪಂಚಾಯತ್ಸ್ ಏನಿರ್ತಾವಲ್ವ ಅಲ್ಲಿ ಕೂಡ ಅವರು ಅದನ್ನು ಪಬ್ಲಿಕೇಶನ್ ಮಾಡ್ಬೋದು. ಅಂದರೆ ಎಲ್ಲೆಲ್ಲಿ ಸ್ಥಳೀಯರಿಗೆ ಅದು ಅರ್ಥ ಅಂದರೆ ಒಮ್ಮೆ ಜಾಸ್ತಿ ಜನಕ್ಕೆ ಎಲ್ಲಿ ನೋಡೋಕ್ಕೆ ಸಿಗುತ್ತೋ ಆ ಥರ ಜಾಗದಲ್ಲಿ ಪ್ರಕಟಣೆನ ಮಾಡ್ತಾರೆ. SIA ಇಂಪಾರ್ಟೆನ್ಸ್ ಏನು ಅಂದರೆ, ಅವಶ್ಯಕತೆ ಏನಿದೆ ಅಂತ ಅಂದರೆ, ಎನ್ಶೋರ್ಸ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ಪ್ರಿವೆಂಟ್ಸ್ arbitrary displacement of communities, protects the rights of vulnerable groups such as farmers, tribal people and landless laborers, identifies alternatives and less disruptive options before acquiring land. ಏನಪ್ಪ ಅಂತಂದರೆ, ಮೊದಲನೇದು ಬಂದುಬಿಟ್ಟು ಭೂ ಸ್ವಾಧೀನದಲ್ಲಿ ಪಾರದರ್ಶಕತೆಯನ್ನು ತರುತ್ತೆ. ಅದು ಅಷ್ಟೇ ಅಲ್ಲದೆ ಹೊಣೆಗಾರಿಕೆಯನ್ನು ಯಾರ ಮೇಲಿದೆ ಅಂತ ಖಚಿತಪಡಿಸುತ್ತೆ. ಅಂದರೆ ಯಾರು ಆ ಭೂಮಿ ಸ್ವಾಧೀನ ಮಾಡ್ತಿದ್ದಾರಲ್ವ ಅದಕ್ಕೆ ಯಾರು ಹೊಣೆಗಾರರು ಅಂತ ಖಚಿತಪಡಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಮುದಾಯಗಳ ಅನಿಯಂತ್ರಿತ ಸ್ಥಳಾಂತರವನ್ನು ತಡೆಯುತ್ತೆ. ಮೂರನೇದು ಬಂದುಬಿಟ್ಟು ರೈತರು, ಬಡ ಕುಟುಂಬ ಜನರು ಮತ್ತು ಭೂಹೀನ ಕಾರ್ಮಿಕರು. ಅಂದರೆ ಕೆಲವೊಂದು ಭೂ ಸ್ವಾಧೀನದಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಆ ಭೂಮಿ ಆ ವ್ಯಕ್ತಿಯ ಹೆಸರಲ್ಲಿ ಇರೋದಿಲ್ಲ, ಆದರೆ ಅವನೇನು ಮಾಡ್ತಿರ್ತಾನೆ, ತನ್ನ ಕೆಲಸಕ್ಕೆ ಅಂತ ಯೂಸ್ ಮಾಡ್ಕೊತಿರ್ತಾನೆ. ಅಂದರೆ ಅವ್ನ ಬಿಸ್ನೆಸ್ನ ಅಲ್ಲಿ ಹಾಕಿರ್ತಾನೆ, ಅವ್ನ ಭೂಮಿ ಅವ್ನಿಗಿರೋದಿಲ್ಲ, ಆದರೆ ಅಲ್ಲಿ ಯಾವುದೋ ಒಂದು ವ್ಯಾಪಾರ ಮಾಡಿ ಅವ್ನು ಬದುಕ್ತಿರ್ತಾನೆ. ಆ ತರಹ ವ್ಯಕ್ತಿಗಳ ಹಕ್ಕುಗಳನ್ನು ಕೂಡ ರಕ್ಷಿಸುತ್ತೆ SIA.
ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಪರ್ಯಾಯಗಳು ಮತ್ತು ಕಡಿಮೆ ಅಡ್ಡಿಪಡಿಸುವ ಆಯ್ಕೆಗಳನ್ನು ಕೊಡುತ್ತೆ. ಅಂದರೆ ಈ ಜಾಗ ಬಿಟ್ಟು ಕೂಡ ನಾವು ಯಾವುದಾದ್ರೂ ಬೇರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೋಬಹುದಾ, ಅಂದರೆ ಕಡಿಮೆ ಜನರಿಗೆ ಪರಿಣಾಮ ಬೀಳೋ ಥರ ಯಾವುದಾದ್ರೂ ಬೇರೆ ಜಾಗ ಇದೆಯಾ ಅಂತ ಕೂಡ ನೋಡ್ಬೋದು. ಎಕ್ಸೆಪ್ಷನ್ಸ್ ಆಫ್ SIA. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಯಾವುದೇ ಭೂಮಿನ ಸ್ವಾಧೀನಪಡಿಸೋದಕ್ಕೂ ಮುಂಚೆ SIA ರಿಪೋರ್ಟ್ನ ಅಥವಾ SIA ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ. ಆದರೆ ಸೆಕ್ಷನ್ 10A ಏನು ಹೇಳುತ್ತಪ್ಪ ಅಂದರೆ, ನ್ಯಾಷನಲ್ ಸೆಕ್ಯುರಿಟಿಗೋಸ್ಕರ ಅಥವಾ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ನೀವೇನಾದರೂ ಭೂಮಿನ ಸ್ವಾಧೀನಕ್ಕೆ ಪಡಿಸ್ಕೊಳ್ಳೋದಾದರೆ SIA ರಿಪೋರ್ಟಲ್ಲಿ ಅವಶ್ಯಕತೆ ಇಲ್ಲ. ನೀವೊಂದು ನೋಟಿಸ್ ಕೊಟ್ಬಿಟ್ಟು ಈ ದಿನದ ನೀವು ಜಾಗನ ಖಾಲಿ ಮಾಡಬೇಕು, ಅಂದರೆ ನಿಮ್ಮ ಭೂಮಿನ ಬಿಟ್ಕೊಡ್ಬೇಕು ಅಂದರೆ ಬಿಟ್ಕೊಡ್ಲೇಬೇಕಾಗತ್ತೆ. Conclusion. The SIA report ensures that land acquisition is fair, transparent and social responsible by evaluating its impact on affected family and recommending appropriate rehabilitation and resettlement measures before the government takes a final decision. SIA ರಿಪೋರ್ಟ್ ಏನಕ್ಕೆ ಮಾಡ್ತಾರೆ, ಯಾವುದೇ ಅಂದರೆ ಭೂಮಿನ ಸ್ವಾಧೀನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಗೌರ್ಮೆಂಟ್ಗೆ ಒಂದು ಫೈನಲ್ ಡಿಸಿಷನ್ ಮಾಡೋದಕ್ಕೆ SIA ರಿಪೋರ್ಟ್ ಹೆಲ್ಪ್ ಮಾಡುತ್ತೆ. ಇವತ್ತಿನ ವಿಡಿಯೋ SIA ಹೇಗೆ ಮಾಡ್ತಾರೆ ಅಂತಂದು ಪ್ರೊಸೀಜರ್ ಏನು ಅಂತ ಅಂದು ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು. ಈ ಥರದ್ದು ಇನ್ನೂ ವೀಡಿಯೋಸ್ಗಳು ನಿಮ್ಗೆ ಬೇಕಾಗಿದ್ದರೆ JVS ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. JVS ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.